ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನನ್ನು ಏಕೆ ದಕ್ಷಿಣಾಮೂರ್ತಿ ಎಂದು ಕರೆಯುತ್ತಾರೆ ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಅತ್ಯಂತ ಆಸಕ್ತಿದಾಯಕ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಮತ್ತು ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಗೂ ಕಥೆಯನ್ನು ಕೇಳಿ. ಕೈಲಾಸ ಪರ್ವತದ ಮೇಲೆ ಪಾರ್ವತಿ ದೇವಿಯೊಂದಿಗೆ ಭಗವಾನ್ ಶಿವನು ಅಮೂಲ್ಯ ಕಲ್ಲುಗಳಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಸಭಾಂಗಣದಲ್ಲಿ ಕುಳಿತಿದ್ದನು. ಆ ಸಮಯದಲ್ಲಿ ದೇವಿಯು ಭಗವಂತನನ್ನು ಪೂಜಿಸಿ ದಕ್ಷನ ಮಗಳಾಗಿದ್ದಕ್ಕಾಗಿ ತನಗೆ ಮೊದಲು ನೀಡಲಾಗಿದ್ದ ದಾಕ್ಷಾಣಿಯ ಹೆಸರನ್ನು ಬದಲಾಯಿಸುವಂತೆ ಬೇಡಿಕೊಂಡಳು. ಆ ದಕ್ಷನನ್ನು ಶಿವನು ತನ್ನ ಅಗೌರವ ಮತ್ತು ದುರಹಂಕಾರಕ್ಕಾಗಿ ಕೊಂದನು. ಈ ವಿನಂತಿಯನ್ನು ಕೇಳಿದ ಶಿವನು ಮಗುವನ್ನು ಪಡೆಯಲು ಕಠಿಣ ತಪಸ್ಸು ಮಾಡುತ್ತಿದ್ದ ಪರ್ವತರಾಜನ ಮಗಳಾಗಿ ದೇವಿಯು ಜನಿಸಬೇಕೆಂದು ಆಜ್ಞಾಪಿಸಿದನು. ಪಾರ್ವತಿಗೆ ತಾನು ಅವಳ ಬಳಿಗೆ ಬಂದು ಅವಳನ್ನು ಮದುವೆಯಾಗುವುದಾಗಿ ಹೇಳಿದನು. ಹೀಗೆ ವಿಧಿವಶವಾಗಿ ಪಾರ್ವತಿ ದೇವಿಯು ಪರ್ವತರಾಜನ ಮಗುವಾಗಿ ಜನಿಸಿದಳು ಮತ್ತು ತನ್ನ 5ನೇ ವರ್ಷದಿಂದ ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದಳು. ದೇವಿಯ ಅನುಪಸ್ಥಿತಿಯಲ್ಲಿ ಶಿವನು ಒಬ್ಬಂಟಿಯಲ್ಲಿದ್ದಾಗ ಬ್ರಹ್ಮನ ಮಕ್ಕಳಾದ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು ಶಿವನ ದರ್ಶನ ಪಡೆದು ಆತನ ಮುಂದೆ ನಮಸ್ಕರಿಸಿದರು. ಅವರು ಅವಿದ್ಯೆಯನ್ನು ತೊಡೆದು ಹಾಕಲು ಮತ್ತು ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ಕಲಿಸಲು ಭಗವಂತನನ್ನು ಬೇಡಿಕೊಂಡರು. ಶಾಸ್ತ್ರಗಳ ವ್ಯಾಪಕ ಅಧ್ಯಯನದ ಹೊರತಾಗಿಯೂ ತಮಗೆ ಆಂತರಿಕ ಶಾಂತಿ ಇಲ್ಲ ಮತ್ತು ಮೋಕ್ಷವನ್ನು ಪಡೆಯಲು ಸಾಧ್ಯವಾದ ಆಂತರಿಕ ರಹಸ್ಯಗಳನ್ನು ಕಲಿಯುವ ಅವಶ್ಯಕತೆ ಇದೆ ಎಂದು ಅವರು ವ್ಯಕ್ತಪಡಿಸಿದರು. ಋಷಿಗಳ ಈ ಮನವಿಯನ್ನು ಕೇಳಿದ ಶಿವನು ದಕ್ಷಿಣಾಮೂರ್ತಿಯ ರೂಪವನ್ನು ಧರಿಸಿ ಗುರು ಪರಮಾತ್ಮನಾಗಿ ಉಳಿದು ಮೌನವನ್ನು ಇಟ್ಟುಕೊಂಡು ತನ್ನ ಕೈಯಿಂದ ಚಿನ್ಮುದ್ರೆಯನ್ನು ತೋರಿಸುವ ಮೂಲಕ ಅವರಿಗೆ ಆಂತರಿಕ ರಹಸ್ಯಗಳನ್ನು ಕಲಿಸಲು ಪ್ರಾರಂಭಿಸಿದನು. ಋಷಿಗಳು ಭಗವಂತ ತೋರಿಸಿದ ರೇಖೆಗಳನ್ನು ಧ್ಯಾನಿಸಲು ಪ್ರಾರಂಭಿಸಿದರು ಮತ್ತು ಅನಿರ್ವಚನೀಯ ಮತ್ತು ಅಪರಿಮಿತ ಆನಂದದ ಸ್ಥಿತಿಯನ್ನು ಪಡೆದರು. ಹೀಗೆ ಶಿವನು ದಕ್ಷಿಣಾಮೂರ್ತಿ ಎಂದು ಪ್ರಸಿದ್ಧನಾದನು. ಭಗವಾನ್ ದಕ್ಷಿಣಾಮೂರ್ತಿಯ ಆಶೀರ್ವಾದಗಳು ನಮ್ಮೆಲ್ಲರ ಮೇಲಿರಲಿ. ನೀವೆಲ್ಲರೂ ಆಳಕ್ಕೆ ಧುಮುಕಿ ಅವರ ಕೃಪೆಯಿಂದ ಶಾಶ್ವತ ಶಾಂತಿ ಮತ್ತು ಆನಂದವನ್ನು ಆನಂದಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.